ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಸಿಂಪಲ್ಲಾಗಿ ಸ್ಪೆಷಲಾಗಿ ಮಾಡುವಂಥ ರೈಸ್ ಒಂದಿಗೆ ಬಂದಿದ್ದೀನಿ. ಬಟ್ ನೀವು ಯಾವತ್ತೂ ಮಾಡಿರಲ್ಲ, ಓಕೆನಾ? ಒಂದೇ ಥರ ರೈಸ್ ತಿಂದು ತಿಂದು ನಿಮಗೆ ಬೇಜಾರಾಗಿದ್ದರೆ ನಾನು ತೋರಿಸೋ ರೈಸನ್ನು ಒಮ್ಮೆ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರಾ. ಆ್ಯಂಡ್ ತಿಂದವರು ಕೂಡ ಪದೇ ಪದೇ ಕೇಳ್ತಾ ಇರ್ತಾರೆ ಇನ್ನೊಂದು ಸಲ ಮಾಡಿಕೊಡಿ ಅಂತ. ಅಷ್ಟು ರುಚಿಯಾಗಿ ಅಷ್ಟು ಸಿಂಪಲ್ಲಾಗಿರುತ್ತೆ ಈ ರೈಸು, ಓಕೆನಾ? ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾರೆ ಅಲ್ವಾ, ಅಂಥವರಿಗೆ ಹಾಗೆ ಆಫೀಸ್ ಹೋಗೋರಿಗೂ ಕೂಡ ಪರ್ಫೆಕ್ಟ್ ರೈಸ್ ಇದು ಲಂಚ್ಗೆ ತೊಗೊಂಡೋಗೋಕ್ಕೆ. ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಗಿ ಇಟ್ಟು ಕೂಡ ತಿಂದ್ರೂ ಎಂತ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ರೈಸು. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸ್ಪೆಷಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು. ಇದು ಬೆಳಗ್ಗೆ ಎದ್ದು ಗಡಿಬಿಡಿಲಿ ಮಾಡ್ತೀವಲ್ಲ, ಸೊ ಟೈಮ್ ಇಲ್ಲ ಅಂದ್ರೂ ಈಸಿಯಾಗಿ ಜಸ್ಟ್ 5-10 ಮಿನಿಟ್ಸಲ್ಲಿ ಮಾಡ್ಕೋಬೋದು ಈ ರೈಸ್ನ. ಇವಾಗ ಅದನ್ನು ಯಾವ ರೀತಿ ಮಾಡೋದು, ಹಾಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಬನ್ನಿ ನೋಡ್ಕೊಂಡು ಬಂದುಬಿಡೋಣ. ನಾನು ಆಲ್ರೆಡಿ ಒಂದು ಬಟ್ಲಲ್ಲಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಅದರ ರಸ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕಡಲೆಬೇಳೆ, ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಟೀ ಸ್ಪೂನಷ್ಟು ನಾನು 2-3 ಟೀ ಸ್ಪೂನ್ ಅಂದ್ಕೊಳ್ಳಿ ರಸಮ್ ಪೌಡ್ರ್ ಇದ್ದೇ ಇರುತ್ತಲ್ವ ಮನೆಯಲ್ಲಿ. ಸೊ ಒಂದೇ ರೈಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ತಿಂದು ಬೇವರಾಗಿರುತ್ತೆ ಅಲ್ವಾ. ಸೊ ಮನೆಯಲ್ಲಿ ಹೇಗೋ ರಸಮ್ ಪೌಡ್ರ್ ಇದ್ದೇ ಇರುತ್ತೆ, ಅದನ್ನೇ ಹಾಕಿ ಯೂಸ್ ಮಾಡ್ಕೊಂಡಿರೋದು. ನಾನು 2-3 ಟೀ ಸ್ಪೂನಷ್ಟು ರಸಮ್ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1-2 ಒಣಗಿರೋ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬಟ್ಲಲ್ಲಿ ನಾನು ಕಡಲೆಬೀಜ ತೊಗೊಂಡಿದ್ದೀನಿ. ಹಾಗೆ ನಿಮಗೆ ಇದಕ್ಕೆ ಬೇಕಿದ್ದರೆ ನೀವು ಗೋಡಂಬಿ ಇರುತ್ತೆ ಅಲ್ವಾ, ಗೋಡಂಬಿ ಆ್ಯಂಡ್ ದ್ರಾಕ್ಷಿ ಕೂಡ 2 ಯೂಸ್ ಮಾಡ್ಕೋಬೋದು, ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಅವೈಲೇಬಲ್ ಇಲ್ಲ ಅಂತ ಅಂದ್ಕೊಂಡು ನಾನು ಅವೆರಡು ಸ್ಕಿಪ್ ಮಾಡಿದ್ದೀನಿ. ಅಷ್ಟೇ ನಾನು ತೊಗೊಂಡಿರೋದು, ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ತೊಗೊಂಡಿಲ್ಲ, ಓಕೆನಾ? ನಾನು ಕೂಡ ಈ ರೈಸು ಫಸ್ಟ್ ಟೈಮ್ ಮಾಡಿರೋದು. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ. ನಾನು ರಸಮ್ ಪೌಡ್ರ್ ಇತ್ತು, ಸೊ ನಾವು ರಸ ಮಾಡಿದಾಗ ರಸಮ್ ಪೌಡ್ರು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಫ್ರಿಜ್ಜಲ್ಲೇ ಹಾಗೆ ಇಟ್ಟಿದ್ದೆ. ಫ್ರಿಜ್ ಯಾವಾಗಲೂ ಓಪನ್ ಮಾಡಿ ಆ ರಸಮ್ ಪೌಡ್ರ್ ನನ್ನ ಕಣ್ಣಿಗೆ ಬೀಳೋದು. ಸೊ ಇದನ್ನು ಯೂಸ್ ಮಾಡಿಕೊಂಡು ಏನಾದರೂ ಒಂದು ಮಾಡ್ಕೋಬೋದಲ್ಲ ಅಂತ ಅಂದ್ಕೊಂಡು ಸೊ ಇವತ್ತು ನಾನು ಟ್ರೈ ಮಾಡಿದೆ. ಹೇಗೆ ಬರುತ್ತೆ ನೋಡೋಣ. ಚೆನ್ನಾಗಿ ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಡ ಅಂತ ಅಂದ್ಕೊಂಡು ನಾನು ಹಾಗೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಬಟ್ ಟ್ರೈ ಮಾಡಿ ತಿಂದ್ಬಿಟ್ಟು ನಾನು ವಿಡಿಯೋನ ನಿಮ್ಮ ಮುಂದೆ ತಂದಿರೋದು. ಸೊ ನೀವು ಒಮ್ಮೆ ಸಲ ಟ್ರೈ ಮಾಡಿ, ಓಕೆನಾ? ಇವಾಗ ಅದನ್ನು ಮಾಡೋ ವಿಧಾನ ನೋಡ್ಕೊಂಡು ಬಂದುಬಿಡೋಣ. ಇವಾಗ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಮಾಮೂಲಿ, ಓಕೆನಾ? ನಾವು ಒಗ್ಗರಣೆಗೆ ಏನು ಹಾಕ್ಕೋತೀವೋ ಅದೇ ಹಾಕ್ಕೊಳ್ಳಿ. ಬೇಕಿದ್ದಲ್ಲಿ ನೀವು ಹಿಂಗೆ ಯೂಸ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ನಾನಿಲ್ಲಿ ಹಿಂಗೇನು ಯೂಸ್ ಮಾಡಿಲ್ಲ. ಅದಾದಮೇಲೆ ನಾವು ತಗೊಂಡಿರುವಂತಹ ಉದ್ದಿನಬೇಳೆ ಆ್ಯಂಡ್ ಕಡಲೆಬೇಳೆ 2 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಅಷ್ಟೇ, ಮತ್ತು ಕಪ್ಪಾಗೋವರೆಗೂ ಹುರ್ಕೊಂಡ್ಬಿಟ್ಟಿರ ನೋಡಿ. ಸ್ವಲ್ಪ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ, ಓಕೆನಾ? ಅದಾದಮೇಲೆ ನಾವು ತಗೊಂಡಿದ್ನೇ ಅಲ್ವಾ ಒಣಗಿರೋ ಮೆಣಸಿನ್ಕಾಯಿ 1-2 ಅಷ್ಟೇ, ಹಾಗೆ ಕೈಯಿಂದನೇ ಮುರಿದು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಓಕೆನಾ? ಸ್ವಲ್ಪ ಎಣ್ಣೆ ಎಲ್ಲ ಇಟ್ಕೊಳ್ಳಿ. ಅದಾದಮೇಲೆ ನಾವು ತಗೊಂಡಿರುವಂಥ ಹುಣಸೆಹಣ್ಣಿನ ರಸ, ಓಕೆನಾ? ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡು ನೋಡಿ. ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಳ್ಳಿ, ಆಯಿತಾ? ನಾನು ಇಲ್ಲಿ ಒಂದು ಲಿಂಬೆಹಣ್ಣು ನೋಡಿದ್ದೀರಲ್ವ, ಸೊ ಲಿಂಬೆಹಣ್ಣು ಗಾತ್ರದಷ್ಟು ನಾನು ನೆನೆಸಿಟ್ಕೊಂಡಿದ್ದೆ ಆಲ್ರೆಡಿ. ಅದೇ ರಸನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಾಕ್ಕೊಂಡ್ರೆ ಸ್ವಲ್ಪ ನೀರು ಥರ ಇರುತ್ತೆ, ಅದು ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಹುಣಸೆಹಣ್ಣು ನೀರು. ಸೊ ಅಲ್ಲಿವರೆಗೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಇದೇ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ನಾವು ರೈಸಿಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡ್ರಿಂದ ಇದಕ್ಕೆ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ, ಓಕೆನಾ? ರೈಸಿಗೆ ನೀವು ಹಾಕ್ಕೊಂಡಿಲ್ಲ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪಿನ ಕ್ವಾಂಟಿಟಿ ಜಾಸ್ತಿ ಮಾಡಿ, ಇಲ್ಲಾಂದರೆ ನೋಡಿ ಮೀಡಿಯಮ್ ಹಾಕ್ಕೊಳ್ಳಿ ಉಪ್ಪು, ಆಯಿತಾ? ಇವಾಗಲೇ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನೂ ಕೂಡ ಹಾಕಿಬಿಟ್ಟು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬೇಯ್ತಾ ಕುದೀತಾ ನೋಡ್ಬೋದು ಆವಾಗಲೇ ಇದ್ದಿದ್ದು ಕ್ವಾಂಟಿಟಿ. ಆ್ಯಂಡ್ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ಕೂಡ ನೋಡ್ಬೋದು. ನಾನು ನಿಮಗೂ ಕೂಡ ತೋರಿಸಿದ್ದೀನಿ ಅದು.
ಹುಣ್ಸೆಹಣ್ಣು ನೀರು ಕೂಡ ಗಟ್ಟಿಯಾಗಿದೆ. ಇದಾದಮೇಲೆ ನಾವು ಇದೇ ಟೈಮಲ್ಲಿ ತೊಗೊಂಡಿರುವಂಥ ರಸಮ್ ಪೌಡ್ರು ಹಾಕ್ಕೊಳ್ಳಿ. ಓಕೆನಾ, ನಾನಿಲ್ಲಿ 3 ಚಮಚದಷ್ಟು ತೊಗೊಂಡಿದ್ದೀನಲ್ವ, ಫುಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಆ ಪೌಡ್ರು ಎಣ್ಣೆ ಜೊತೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇದು ಪೌಡ್ರು ಫುಲ್ ಮಿಕ್ಸ್ ಆದಮೇಲೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಆಯಿತಾ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಗ್ಯಾಸು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಆ್ಯಂಡ್ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ. ಇದು ಗೊಜ್ಜು ನಾವು ಒಂದು 2 or 3 ಡೇಸ್ ಕೂಡ ಇಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಅನ್ನ ಇದ್ದರೆ ಗೊಜ್ಜು ಹಾಕ್ಕೊಂಡು ಕಲಸಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಆಯಿತಾ. ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಡ್ಕೊತಾನೆ ಇದೆ, ಹಾಗೆ ತಳ ಕೂಡ ಬಿಡ್ತಿದೆ ಅದು ಗೊಜ್ಜು. ಒಂಚೂರು ತಳ ಹಿಡ್ದಿಲ್ಲ, ಹಾಗೆ ಕೈ ಆಡಿಸ್ತಾನೆ ಇದ್ದೆ ನಾನು. ಗ್ಯಾಸ್ ಸಿಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಗೊಜ್ಜು ಸ್ವಲ್ಪ ಗಟ್ಟಿ ಕೂಡ ಆಗ್ತಿದೆ ಅಲ್ವಾ, ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದ್ದೆ. ಸೊ ನಾನು ಕೂಡ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಬಟ್ಲು ತೊಗೊಂಡು ಸ್ವಲ್ಪ ತೊಗೊಂಡೆ. ಆ್ಯಂಡ್ ಫುಲ್ಲು ಗೊಜ್ಜಿಗೆ ಕಲಿಸೋದು ಬೇಡ, ಇವಾಗ ಎಷ್ಟು ಬೇಕೋ ಟಿಫನ್ಗೆ ಅಷ್ಟು ಮಾತ್ರ ಕಳಿಸ್ಕೊಂಡು ಇನ್ನೊಂದು ಸ್ವಲ್ಪ ಎತ್ತಿಡೋಣ. ಮಿಕ್ಕಿದ್ರೆ ಯಾರಾದರೂ ಕೇಳಿದರೆ ಅನ್ನ ಇದ್ದರೆ ಕಲಿಸ್ಕೊಡ್ಬೋದು ಅಂತ ಅಂದ್ಕೊಂಡು ನೋಡ್ಬೋದು. ಬಾಣಲಿಲಿರೋದು ಸ್ವಲ್ಪ ಒಂದು ಬಟ್ಲಲ್ಲಿ ತೆಗ್ದಿದ್ದೀನಿ. ಒಂದಿಷ್ಟು ಗೊಜ್ಜಿಗೆ ಅನ್ನ ಕಲಿಸಿಟ್ಬಿಡೋಣ. ನೋಡಿ ಇಲ್ಲಿ ನಾನು ತೆಗ್ದಿದ್ದೀನಿ. ಹಾಗೆ ಆಲ್ರೆಡಿ ನಾನು ಬಿಸಿ ಬಿಸಿ ಅನ್ನ ಆ್ಯಂಡ್ ಉದುರಾಗಿ ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ ಅನ್ನ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕಿ ಅದಕ್ಕೆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಮಿಕ್ಸ್ ಆದಮೇಲೆ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ರೈಸ್ ಅಂತ ಹೇಳಿದೆ ಅಲ್ವಾ. ಸೊ ನಾನು ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಇದೇ ರೈಸ್ ಕೊಟ್ಟು ಕಳಿಸ್ತಾ ಇದ್ದೀನಿ. ನೋಡ್ಬೋದು, ಇನ್ನೇನು ಅವರು ಹೋಗೋ ಟೈಮ್ ಆಯ್ತಲ್ವಾ. ಸೊ ಒಟ್ಟಿಗೆ ನಾನು ಲಂಚ್ ಬಾಕ್ಸಿಗೆ ಹಾಕಿಬಿಟ್ಟು ಪ್ಯಾಕ್ ಮಾಡಿಕೊಟ್ರೆ ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು. ಸೊ ಇಬ್ಬರು ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಸೊ ಇಬ್ಬರಿಗೂ ಬಾಕ್ಸಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಆ್ಯಂಡ್ ಆಲ್ರೆಡಿ ಅವರಿಗೆ ತಿನ್ನಿಸಿ ನಾನು ಬಾಕ್ಸಿಗೆ ಹಾಕ್ಕೋತಾ ಇರೋದು. ಸೊ ಚೆನ್ನಾಗಿ ಮಾಡಿದ್ದೀರಾ ದೊಡ್ಡಮ್ಮ ಅಂತ ಅಂದರು ಅವರು. ಹೌದಾ ಅಂತ ಅಂದ್ಕೊಂಡು ನನಗೂ ಕೂಡ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ದು ಕೇಳಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು, ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಅಂದ್ಕೊಂಡು ಖುಷಿ ಆಯಿತು. ಸೊ ಅವ್ರ ಬಾಕ್ಸಲ್ಲೂ ಕೂಡ ಹಾಕಿ ಈ ಕಡೆ ಬಂದೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಬಾಗಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗುವ.